ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ರೋಟರಿ ಮಾಗಡಿ ಸೆಂಟ್ರಲ್ನ 2026-27ನೇ ಸಾಲಿನ ಪದವಿ ಸ್ವೀಕಾರ ಸಮಾರಂಭ ಕಾರ್ಯಕ್ರಮವನ್ನು ಮಾಗಡಿ ಪಟ್ಟಣದ ಬಾಲಾಜಿ ಬ್ಯಾಕೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹಾಸ್ಯ ಕಲಾವಿದರು ಹಾಗೂ ಉತ್ತಮ ವಾಗ್ಮಿಗಳಾದ ಶ್ರೀಮತಿ ಸುಧಾ ಬರಗೂರ್ರವರು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ನೂತನ ಅಧ್ಯಕ್ಷರಾಗಿ ಜಯಶಂಕರ್ ಎಚ್.ಎಸ್., ಕಾರ್ಯದರ್ಶಿಯಾಗಿ ಪ್ರಸಾದ್ ಎಂ.ಎನ್. ಹಾಗೂ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಬೆಟಗೇರಿ, ಅನುಷ್ಠಾನಾಧಿಕಾರಿ ಕುಮಾರಸ್ವಾಮಿ, ಮಾಜಿ ಕಾರ್ಯದರ್ಶಿ ಪ್ರಭಾಕರ್, ಆನಂದ್ ಸೇರಿದಂತೆ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಇದ್ದರು. ಸದಾ ಪ್ರೋತ್ಸಾಹ ನೀಡುತ್ತಿರುವ ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮ ವೀಕ್ಷಿಸಲು ಬಂದಿರುವ ಸಾರ್ವಜನಿಕರೇ, 2026-27ನೇ ಸಾಲಿನಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಗಡಿ ರೋಟರಿ ಸೆಂಟ್ರಲ್ಗೆ ಆಯ್ಕೆ ಮಾಡಿರುವುದಕ್ಕೆ ನನ್ನ ಎಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ನಾನು ನಮ್ಮ ಎಲ್ಲ ರೋಟರಿ ಸದಸ್ಯರ ಸಹಕಾರದೊಂದಿಗೆ 26-27ನೇ ವರ್ಷದ ಹಲವಾರು ಯೋಜನೆಗಳ ರೂಪುರೇಷೆಗಳ ವಿವರಗಳು ಈ ರೀತಿ ಇವೆ. ನನ್ನ ಅವಧಿಯಲ್ಲಿ ಬಡ ಮತ್ತು ವಿಧವಾ ಮಹಿಳೆಯರಿಗೆ ಕಾಮಧೇನು ಯೋಜನೆಯಡಿ ಉಚಿತವಾಗಿ ಗ್ಲೋಬಲ್ ಗ್ರಾಂಟ್ ಮತ್ತು ಮಾಗಡಿ ರೋಟರಿ ಸೆಂಟ್ರಲ್ನ ಸಹಯೋಗದಲ್ಲಿ ನಮ್ಮ ಮಾಗಡಿ ರೋಟರಿ ಸೆಂಟ್ರಲ್ನ ಪಶು ವೈದ್ಯಾಧಿಕಾರಿಗಳ ಸಹಕಾರದೊಂದಿಗೆ ಈ ವರ್ಷವೂ ಈಗಾಗಲೇ ಮೊದಲ ಕಂತಿನಲ್ಲಿ 100 ಹಸುಗಳನ್ನು ಮೊದಲ ಕಂತಿನಲ್ಲಿ ವಿತರಿಸಲು ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಮತ್ತು ಯಾವುದೇ ಕುಟುಂಬದಿಂದ ನಿರ್ಲಕ್ಷಿತರಾಗಿರುವ ವೃದ್ಧ ದಂಪತಿಗಳಿಗೆ ಕೋಳಿ ಸಾಕಾಣಿಕೆಯಲ್ಲಿ ನೆರವನ್ನು ನೀಡುವ ಸಲುವಾಗಿ ಉಚಿತವಾಗಿ 20 ಕೋಳಿಗಳನ್ನು ತಲಾ 20 ಕೋಳಿಗಳನ್ನು ಮತ್ತು ಸುರಕ್ಷಿತ ಪಂಜರಗಳನ್ನು ನೀಡುವ ಉದ್ದೇಶವನ್ನು ಹೊಂದಿದ್ದು ಈಗಾಗಲೇ ಫಲಾನುಭವಿಗಳನ್ನು ಗುರುತಿಸಿದ್ದೇವೆ. ಈ ವರ್ಷದಲ್ಲಿ ಸುಮಾರು 1,000 ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡುವ ಗುರಿ ಹೊಂದಿದ್ದೇವೆ. ಇದೇ ಸಂದರ್ಭದಲ್ಲಿ ಮಾಗಡಿಯಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲದಿರುವುದರಿಂದ ಮಾಗಡಿ ರೋಟರಿ ಸೆಂಟ್ರಲ್ನ ಸಹಯೋಗದೊಂದಿಗೆ ನಾವು ಬ್ಲಡ್ ಬ್ಯಾಂಕ್ ಸ್ಥಾಪಿಸುವ ಸದುದ್ದೇಶವನ್ನು ಹೊಂದಿದ್ದೇವೆ. ಹೋಬಳಿ ಮಟ್ಟದಲ್ಲಿ ನಮ್ಮ ರೋಟರಿ ಮಾಗಡಿ ಸೆಂಟ್ರಲ್ನ ಪಶುವೈದ್ಯರ ಸಹಕಾರದೊಂದಿಗೆ ಉಚಿತ ಪಶು ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳಲಿದ್ದು ಶ್ವಾನಗಳಿಗೆ ಉಚಿತವಾಗಿ ರೇಬಿಸ್ ಲಸಿಕೆಯನ್ನು ನೀಡುವ ಉದ್ದೇಶವನ್ನು ಹೊಂದಿದ್ದೇವೆ. ಹಲವಾರು ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ನೀರು ಶುದ್ಧೀಕರಣ ಯಂತ್ರ, ನೋಟ್ಬುಕ್, ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಯೋಜನೆಯನ್ನು ಕೂಡ ಹೊಂದಿದ್ದೇವೆ. ಈ ರೀತಿ ಹೊಸ ಯೋಜನೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುತ್ತಿದ್ದೇವೆ. ಮತ್ತು ರೈತರಿಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಬೆಂಗಳೂರು ರೋಟರಿ ಗಂಧದಗುಡಿ ಕ್ಲಬ್ನ ಸಹಯೋಗದೊಂದಿಗೆ ಎರೆಹುಳು ಗೊಬ್ಬರ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಿಕೊಡುವ ಉದ್ದೇಶವನ್ನು ಹೊಂದಿದ್ದೇವೆ. ಪರಿಸರ ಉಳಿಸುವ ನಿಟ್ಟಿನಲ್ಲಿ 1000 ಗಿಡಗಳನ್ನು ನೆಡುವ ಉದ್ದೇಶವನ್ನು ಹೊಂದಿದ್ದೇವೆ. ಈಗಾಗಲೇ ನಮ್ಮ ಮಾಗಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುತ್ತಿರುವ ರೋಟರಿ ಡಯಾಲಿಸಿಸ್ ಸೆಂಟರ್ ಕೇಂದ್ರಕ್ಕೆ ನೀಡುತ್ತಿರುವ ಅನುದಾನವನ್ನು ಈ ವರ್ಷವೂ ಮುಂದುವರಿಸಲು ನಿರ್ಧರಿಸಲಾಗಿದೆ. ಇದು ಕೇವಲ ಕೆಲವೇ ಯೋಜನೆಗಳಾಗಿದ್ದು ಇನ್ನೂ ಹಲವಾರು ಯೋಜನೆಗಳನ್ನು ನೀಡುವ ಉದ್ದೇಶದಿಂದ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಿದ್ದೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಮಾಗಡಿ ರೋಟರಿ ಸೆಂಟರ್. ನನಗೆ ರೋಟರಿ ಸಂಸ್ಥೆ ಬಗ್ಗೆ ಯಾಕೆ ತುಂಬ ಖುಷಿ ಅಂದರೆ, ಇಲ್ಲಿ ಅಧ್ಯಕ್ಷರಾದವರು, ಕಾರ್ಯದರ್ಶಿಗಳಾಗೋರು, ಡೈರೆಕ್ಟರ್ಗಳಾಗೋರು, ಮೆಂಬರ್ಸ್ ಆಗೋರು ಎಲ್ಲರಿಗೂ ಗೊತ್ತು ಇನ್ನು ಮೇಲೆ ತನ್ನ ಪ್ರೊಫೆಷನ್ ಜೊತೆಗೆ ರೋಟರಿಯ ಒಂದು ಹೊಸ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ಅಂತ. ಆದರೆ ಅವ್ರು ಯಾರು ಸಪ್ಪೆ ಮುಖ ಮಾಡ್ಕೊಂಡಿದ್ದು, ಬೇಜಾರು ಮಾಡ್ಕೊಂಡಿದ್ದು ಅನಿಸ್ಲಿಲ್ಲ. ಎಷ್ಟು ಖುಷಿಯಲ್ಲಿ ಬಂದು ಸಮಾಜಕ್ಕೆ, ಸಮುದಾಯಕ್ಕೆ ಕೆಲಸ ಮಾಡ್ತೀವಿ ಅಂತ ಬಂದಿದ್ದೀರಲ್ಲ, ಅದಕ್ಕೆ ಭಗವಂತ ನಿಮ್ಗೆ ತುಂಬ ಚೆನ್ನಾಗಿಟ್ಟಿರ್ತಾರೆ. ಯಾಕೆಂದ್ರೆ ನಮಗೋಸ್ಕರ ನಾವು ಬದುಕಿದ್ರೆ ಬಾಳ ಆ ಥರ ತುಂಬ ಜನ ಬದುಕ್ತಾ ಇದ್ದಾರೆ. ಅವರು ಸದ್ದಿಲ್ಲದೆ ಹುಟ್ಟಿ ಗುರುತಿಲ್ಲದೆ ಹೋಗ್ತಾರೆ. ಆದರೆ ರೋಟರಿ ಅಂತ ಸಂಸ್ಥೆಯಲ್ಲಿ ನೀವು ಪಾಲ್ದಾರರಾದಾಗ, ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ನಿಮ್ಮ ಹೆಜ್ಜೆಯ ಗುರುತುಗಳು ನಿಮ್ಮನ್ನೇ ಶ್ಲಾಘಿಸುತ್ತೆ. ಆತ್ಮ ಪ್ರಶಂಸೆ ಮಾಡಿಕೊಳ್ಳಿಕ್ಕೆ ಇದು ಸರಿಯಾದ ಸಮಯ. ಎಲ್ಲ ರೊಟೇರಿಯನ್ಸ್ಗೂ ನಮ್ಮನ್ನು ಸೇರಿಸ್ಕೊಂಡ ಒಂದು ಚಪ್ಪಾಳೆ ಹೊಡಿಬೋದು. ತುಂಬಾ ಖುಷಿಯಾಯಿತು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.